ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಆ, ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮ ಕೈಯಲ್ಲಿ ಕೆಲವು ಧರ್ಮಗ್ರಂಥದ ವ್ಯಾಖ್ಯಾನಗಳಿವೆ. ಇದರಲ್ಲಿರೋ ಒಂದು ದೊಡ್ಡ ಪ್ರಶ್ನೆ ಅಂದ್ರೆ, ದೇವರು ಸರ್ವಶಕ್ತ, ಎಲ್ಲವನ್ನೂ ಮಾಡಬಲ್ಲವನು. ಹಾಗಿದ್ರೆ ಆತ ಯಾಕೆ ತಾನೇ ಒಂದು ಸೃಷ್ಟಿಯಾಗಿ, ಅದು ಶಕ್ತಿ ಇಲ್ಲದ ಹಾಗೆ ಭೂಮಿಗೆ ಬರಬೇಕಿತ್ತು? ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅಲ್ವಾ? ಬನ್ನಿ, ಈ ನಿರ್ಧಾರ ಪ್ರೀತಿ, ಪಾಪ ಮತ್ತು ನ್ಯಾಯದ ಬಗ್ಗೆ ಏನು ಹೇಳುತ್ತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಇದು ನಿಜಕ್ಕೂ ತಲೆ ಕೆಡಿಸಿಕೊಳ್ಳುವ ಪ್ರಶ್ನೆ. ಸಾಮಾನ್ಯವಾಗಿ ನಾವು ಶಕ್ತಿಯನ್ನ ಇನ್ನಷ್ಟು ಶಕ್ತಿಯಿಂದಲೇ ಜಯಿಸೋಲನ್ನ ನೋಡ್ತೀವಿ. ಆದರೆ ಈ ಮೂಲಗಳು ಒಂದು ತದ್ವಿರುದ್ಧವಾದ ವಾದವನ್ನ ಮುಂದಿಡ್ತವೆ. ದೇವರ ಅಪರಿಮಿತ ಅಂದ್ರೆ ಲಿಮಿಟ್ಟಿಲ್ಲದ ಶಕ್ತಿ ಮತ್ತೆ ಆತ ಬಯಸುವ ಪ್ರೀತಿಯ ಸಂಬಂಧ, ಇವೆರಡರ ನಡುವೆ ಒಂದು ಸಂಘರ್ಷ ಇದೆ. ದೇವರನ್ನ ಭಯದಿಂದ ಪಾಲಿಸಬೇಕಾ ಅಥವಾ ಪ್ರೀತಿಯಿಂದ ಪಾಲಿಸಬೇಕಾ? ಈ ಪ್ರಶ್ನೆಯೇ ಇವತ್ತಿನ ನಮ್ಮ ಚರ್ಚೆಯ ತಿರುಳು. ಸರಿ, ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲಿಗೆ ದೇವರ ಶಕ್ತಿಯ ಬಗ್ಗೆ ಮೂಲಗಳು ಏನು ಹೇಳ್ತವೆ? ಆತ ಇಡೀ ವಿಶ್ವವನ್ನ, ಸಮಯ ಮತ್ತು ಸ್ಥಳವನ್ನ ಒಂದೇ ಕ್ಷಣದಲ್ಲಿ ನಾಶ ಮಾಡಬಲ್ಲ ಅಂತ ಹೇಳಲಾಗಿದೆ. ಹಾಗಿದ್ದ ಮೇಲೆ ಎಲ್ಲಾ ಜೀವಿಗಳು ಆತನಿಗೆ ಶರಣಾಗ್ಲಬೇಕು ಅಲ್ವಾ? ಅಲ್ಲಿ ಬೇರೆ ಆಯ್ಕೆಯೇ ಇಲ್ಲ. ಖಂಡಿತ. ಆದ್ರೆ ಆ ಶರಣಾಗತಿಯ ಗುಣಮಟ್ಟ ಹೇಗಿರುತ್ತೆ? ಅದು ಸಂಪೂರ್ಣವಾಗಿ ಭಯದಿಂದ ಬಂದಿರುತ್ತೆ. ಯಾರು ನನ್ನನ್ನು ನಾಶ ಮಾಡಬಲ್ಲರೋ ಅವರನ್ನು ನಾನು ಪಾಲಿಸ್ತೀನಿ ಅನ್ನೋದು ಪ್ರೀತಿಯಲ್ಲ, ಅದು ಒಂದು ಅನಿವಾರ್ಯತೆ. ಆದರೆ ದೇವರು ಬಯಸಿದ್ದು ಅಂಥ ಸಂಬಂಧವನ್ನಲ್ಲ. ಆತನು ಪ್ರೀತಿಯಿಂದ ಕೂಡಿದ ವಿಧೇಯತೆಯನ್ನು ಬಯಸ್ತಾನೆ. ಇದೇ ಕಾರಣಕ್ಕೆ ಈ ಮೂಲಗಳ ಪ್ರಕಾರ ಸೃಷ್ಟಿಯನ್ನು ಶುರು ಮಾಡೋಕ್ಕೂ ಮೊದಲೇ ದೇವರು ಶಿಲುಬೆಯನ್ನು ಒಂದು ಪರಿಹಾರವಾಗಿ ನಿರ್ಧರಿಸಿದ್ದನು. ಒಂದು ನಿಮಿಷ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ತನ್ನ ಶಕ್ತಿಯ ಸಮಸ್ಯೆಯನ್ನ ಬಗೆಹರಿಸಲು ದೇವ್ರು ಇನ್ನಷ್ಟು ಶಕ್ತಿ ಬಳಸಲಿಲ್ಲ, ಬದಲಾಗಿ ಸಂಪೂರ್ಣ ಶಕ್ತಿಹೀನನಾಗುವ ದಾರಿಯನ್ನ ಆರಿಸಿಕೊಂಡ. ಇದು ತರ್ಕಕ್ಕೆ ವಿರುದ್ಧವಾಗಿ ಕೇಳಿಸ್ತಿದೆ. ಶಕ್ತಿಹೀನತೆಯಿಂದ ಪ್ರೀತಿಯನ್ನ ಹೇಗೆ ಪರೀಕ್ಷಿಸೋಕೆ ಸಾಧ್ಯ? ಇಲ್ಲಿಯೇ ಈ ಯೋಜನೆಯ ಜಾಣ್ಮೆ ಇರೋದು. ದೇವರು ತನ್ನೆಲ್ಲಾ ದೈವಿಕ ಶಕ್ತಿಯನ್ನ ಬದಿಗಿಟ್ಟು ಒಬ್ಬ ಸಾಮಾನ್ಯ ಶಕ್ತಿಹೀನ ಮನುಷ್ಯನಾಗಿ ಭೂಮಿಗೆ ಬಂದಾಗ ಒಂದು ರೀತಿಯ ಫಿಲ್ಟರ್ ಸೃಷ್ಟಿಯಾಗುತ್ತೆ. ಯಾರು ದೇವರನ್ನ ಆತನ ಶಕ್ತಿಗಾಗಿ, ಅದರಿಂದ ಸಿಗೋ ಲಾಭಕ್ಕಾಗಿ ಪಾಲಿಸ್ತಿದ್ರೋ ಅವರೆಲ್ಲರೂ ಶಕ್ತಿಹೀನನಾದ ದೇವರನ್ನ ನೋಡಿ ತಿರಸ್ಕರಿಸ್ತಾರೆ. ಯಾಕಂದ್ರೆ ಅವರಿಂದ ಆತನಿಗೆ ಯಾವುದೇ ಪ್ರಯೋಜನ ಇರೋದಿಲ್ಲ. ಓ ಹಾಗೆ. ಅಂದ್ರೆ ಯಾರು ನಿಜವಾಗಿಯೂ ದೇವರನ್ನು ಪ್ರೀತಿಸುತ್ತಾರೋ ಅವರು ಆತನು ಶಕ್ತಿಹೀನನಾಗಿದ್ರೂ, ಅಸಹಾಯಕನಾಗಿದ್ರೂ ಆತನನ್ನು ಹಿಂಬಾಲಿಸ್ತಾರೆ. ಅವರ ಪ್ರೀತಿ ಷರತ್ತುಬದ್ಧವಾಗಿರೋದಿಲ್ಲ. ನಿಖರವಾಗಿ ಇದೊಂದು ರೀತಿಯ ಪರೀಕ್ಷೆ. ಈ ಮೂಲಕ ಎರಡೂ ಗುಂಪುಗಳು ಸ್ಪಷ್ಟವಾಗಿ ಬೇರ್ಪಡ್ತವೆ. ಒಂದು, ದೇವರನ್ನ ನಿಜವಾಗಿ ಪ್ರೀತಿಸುವವರು, ಮತ್ತೊಂದು ಕೇವಲ ಆತನ ಶಕ್ತಿಗೆ ಆಕರ್ಷಿತರಾದವರು. ಈ ಪರೀಕ್ಷೆಯ ಫಲಿತಾಂಶವೇ ಯಾರು ಶಾಶ್ವತ ಜೀವನಕ್ಕೆ ಅರ್ಹರು ಮತ್ತು ಯಾರು ಅಲ್ಲ ಅನ್ನೋದನ್ನ ನಿರ್ಧರಿಸುತ್ತೆ. ಮೂಲಗಳಲ್ಲಿ ಬೆಂಕಿಯ ಕೆರೆಗೆ ಹೋಗುವವರು ಅಂತ ಉಲ್ಲೇಖಿಸಿರೋದು ಈ ಎರಡನೇ ಗುಂಪನ್ನ. ಒಂದು ನಿಮಿಷ, ಬೆಂಕಿಯ ಕೆರೆ ಅನ್ನೋ ಪದವನ್ನ ಇಲ್ಲಿ ಬಳಸಲಾಗಿದೆ. ಇದು ಅಕ್ಷರಶಃ ಬೆಂಕಿಯ ಕೆರೆಯೇ ಅಥವಾ ಇದು ಯಾವುದಾದ್ರೂ ದೇವತಾಶಾಸ್ತ್ರದ ಪರಿಕಲ್ಪನೆಯ ಸಂಕೇತವೇ? ಮೂಲಗಳು ಇದರ ಬಗ್ಗೆ ಏನ್ ಹೇಳ್ತಾವೆ? ಒಳ್ಳೆಯ ಪ್ರಶ್ನೆ. ಮೂಲಗಳ ವ್ಯಾಖ್ಯಾನದ ಪ್ರಕಾರ ಇದು ಅಕ್ಷರಶಃ ಬೆಂಕಿಯ ಕೆರೆಯಲ್ಲ, ಬದಲಾಗಿ ದೇವರ ಪ್ರೀತಿ ಮತ್ತು ಸಾನ್ನಿಧ್ಯದಿಂದ ಸಂಪೂರ್ಣವಾಗಿ ದೂರವಾಗಿರುವ ಸ್ಥಿತಿಯ ಸಂಕೇತ. ಪ್ರೀತಿಯ ಮೂಲದಿಂದ ದೂರವಾದಾಗ ಉಂಟಾಗುವ ನೋವು ಮತ್ತು ಸಂಕಟವನ್ನ ಬೆಂಕಿ ಅಂತ ರೂಪಕವಾಗಿ ಹೇಳಲಾಗಿದೆ. ಸರಿ, ದೇವರು ಶಕ್ತಿಹೀನನಾಗಿ ಬಂದದ್ದು ಪ್ರೀತಿಯನ್ನು ಪರೀಕ್ಷಿಸಲು ಅಂತ ಹೇಳಿದ್ರಿ. ಆದ್ರೆ ಈ ಪರೀಕ್ಷೆಯಲ್ಲಿ ಪಾಪದ ಪಾತ್ರವೇನು? ದೇವರು ಬರುವ ಮುನ್ನ ಪಾಪದ ಸ್ವರೂಪ ಬೇರೆಯೇ ಇತ್ತಾ? ಇದು ಇನ್ನೊಂದು ಪ್ರಮುಖ ಅಂಶ. ದೇವರು ಮನುಷ್ಯನಾಗಿ ಬರುವ ಮೊದಲು ಬಂಡಾಯವೆದ್ದ ದೇವದೂತರ ಪಾಪವು ಅದರ ಪೂರ್ಣ ಪ್ರಮಾಣದಲ್ಲಿ ಬಯಲಾಗಿರಲಿಲ್ಲ. ಅವರು ದೇವರ ಹೆಸರಿನಲ್ಲಿ ಬಂದ ಆಜ್ಞೆಗಳಿಗೆ ಅವಿಧೇಯತೆ ತೋರಿದ್ರು, ಆದರೆ ದೇವರನ್ನೇ ನೇರವಾಗಿ ಎದುರಿಸಿರಲಿಲ್ಲ. ಇಲ್ಲಿ ನನಗೊಂದು ಪ್ರಶ್ನೆ ಇದೆ. ದೇವದೂತರು ದೇವರ ಹೆಸರಿಗೆ ಅವಿಧೇಯತೆ ತೋರಿದ್ರು, ಆದ್ರೆ ದೇವರನ್ನು ನೇರವಾಗಿ ಎದುರಿಸಿರ್ಲಿಲ್ಲ ಅಂತ ಹೇಳಿದ್ರಿ. ಆ ವ್ಯತ್ಯಾಸ ಯಾಕಷ್ಟು ಮುಖ್ಯ? ಎರಡೂ ಅವಿಧೇಯತೆಯೇ ಅಲ್ವಾ? ಹೌದು, ಎರಡೂ ಅವಿಧೇಯತೆಯೇ. ಆದರೆ ಅವುಗಳ ಹಿಂದಿನ ದುಷ್ಟತನದ ಮಟ್ಟದಲ್ಲಿ ದೊಡ್ಡ ವ್ಯತ್ಯಾಸವಿದೆ. ಹೇಗೆ ಅಂದ್ರೆ, ಒಬ್ಬ ರಾಜನ ದೂತನನ್ನು ಅವಮಾನಿಸುವುದಕ್ಕೂ ರಾಜನನ್ನೇ ನೇರವಾಗಿ ಸಿಂಹಾಸನದಿಂದ ಎಳೆದುಕೊಳ್ಳುವುದಕ್ಕೂ ವ್ಯತ್ಯಾಸವಿದೆಯಲ್ವೇ?
ದೇವರು ಕೇವಲ ತನ್ನ ಆಜ್ಞೆಗಳನ್ನು ಕಳುಹಿಸಿದಾಗ ದೇವದೂತರು ಆ ಆಜ್ಞೆಗಳನ್ನು ಉಲ್ಲಂಘಿಸಿದರು. ಆದರೆ ದೇವರು ತಾನೇ ಮನುಷ್ಯನಾಗಿ ಉತ್ತರಾಧಿಕಾರಿಯಾಗಿ ಬಂದಾಗ ಅವರು ಆತನನ್ನು ಮುಖಾಮುಖಿಯಾಗಿ ನೋಡಿದರು. ಎನ್ನಿಟ್ಟು ಅವರು ಆತನಿಗೆ ಅಧೀನರಾಗಲಿಲ್ಲ, ಬದಲಾಗಿ ಆತನನ್ನೇ ಕೊಂದರು. ಹೌದು, ತಮ್ಮ ಸೃಷ್ಟಿಕರ್ತನನ್ನು ಕಣ್ಣಾರೆ ಕಂಡ್ರೂ ಆತನನ್ನು ತಿರಸ್ಕರಿಸಿ ಕೊಲ್ಲುವಷ್ಟು ದ್ವೇಷ ಅವರಲ್ಲಿತ್ತು. ಇದು ಅವರ ಪಾಪದ ಆಳ ಮತ್ತು ದುಷ್ಟತನವನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸಿತು. ಬೇರೆ ಜೀವಿಗಳನ್ನು ದಾರಿ ತಪ್ಪಿಸುವ ಪಾಪಕ್ಕೂ ದೇವರನ್ನೇ ಕೊಲ್ಲಲು ಯತ್ನಿಸುವ ಪಾಪಕ್ಕೂ ಹೋಲಿಸಲಾಗದು. ಈ ಘಟನೆಯ ನಂತರ ಅವರ ನ್ಯಾಯ ತೀರ್ಪು ಸಂಪೂರ್ಣವಾಗಿ ನ್ಯಾಯಯುತವಾಲದು ಅನ್ನೋದರ ಬಗ್ಗೆ ಬೇರೆ ಯಾವುದೇ ದೇವದೂತರಿಗೂ ಅನುಮಾನ ಉಳಿಯುವುದಿಲ್ಲ. ಅರ್ಥವಾಯಿತು. ಹಾಗಾದರೆ ಯೇಸುವಿನ ಮರಣವು ಕೇವಲ ಮನುಷ್ಯರ ಪಾಪಕ್ಕೆ ಪರಿಹಾರ ಮಾತ್ರವಲ್ಲ, ಸೈತಾನನ ಪಾಪವನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸುವ ಒಂದು ಘಟನೆಯೂ ಹೌದು. ಇದು ನಮ್ಮನ್ನು ಮುಂದಿನ ವಿಷಯಕ್ಕೆ ತರ್ತದೆ. ಯೇಸು ಭೂಮಿಯಿಂದ ಹೋದ ನಂತರ ವಿಶ್ವಾಸಿಗಳಿಗೆ ಸಹಾಯ ಮಾಡಲು ಯಾರು ಬರುತ್ತಾರೆ? ಇಲ್ಲಿ ಬೊಹೇಸ ಅಥವಾ ಆಧರಿಸುವವನ ಪಾತ್ರ ಬರುತ್ತೆ. ಹೌದು, ಯೋಹಾನನ ಸುವಾರ್ತೆಯಲ್ಲಿ ಯೇಸು ತನ್ನ ಶಿಷ್ಯರಿಗೆ, ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ಇನ್ನೊಬ್ಬ ಆಧರಿಸುವವನನ್ನು ನಿಮಗೆ ಕೊಡುವನು ಅಂತ ಹೇಳ್ತಾನೆ. ಯೇಸು ಮೊದಲ ಆಧರಿಸುವವನಾಗಿದ್ರೆ ಪವಿತ್ರಾತ್ಮನು ಎರಡನೆಯವನು. ಯೇಸು ಭೌತಿಕವಾಗಿ ಎಲ್ಲಾ ವಿಶ್ವಾಸಿಗಳೊಂದಿಗೆ ಒಂದೇ ಸಮಯದಲ್ಲಿ ಇರೋಕೆ ಸಾಧ್ಯವಿರಲಿಲ್ಲ. ಆದರೆ ಪವಿತ್ರಾತ್ಮನು ಪ್ರತಿಯೊಬ್ಬ ವಿಶ್ವಾಸಿಯ ಹೃದಯದಲ್ಲಿ ನಿಲ್ಲಿಸಬಲ್ಲನು. ಮೂಲಗಳ ಪ್ರಕಾರ ಯೇಸು ತನ್ನ ರಕ್ತವನ್ನು ಸುರಿಸಿದ್ರಿಂದ ಇದು ಸಾಧ್ಯವಾಯಿತು ಅಂತ ಹೇಳಲಾಗಿದೆಯಲ್ಲ, ಅದರ ಅರ್ಥವೇನು? ಅಂದ್ರೆ ಯೇಸುವಿನ ತ್ಯಾಗವು ಒಂದು ರೀತಿಯಲ್ಲಿ ಬಾಗಿಲನ್ನು ತೆರೆಯಿತು. ಆತನ ಮರಣ ಮತ್ತು ಪುನರುತ್ಥಾನವು ಪಾಪದ ಶಕ್ತಿಯನ್ನು ಮುರಿದಿದ್ದರಿಂದ ಪವಿತ್ರಾತ್ಮನು ಮನುಷ್ಯರ ಹೃದಯದಲ್ಲಿ ನೆಲೆಸಲು ಮತ್ತು ಅವರನ್ನು ಒಳಗಿನಿಂದ ಬದಲಾಯಿಸಲು ದಾರಿ ಮಾಡಿಕೊಟ್ಟಿತು. ಹಾಗಾದ್ರೆ ಈ ಎರಡನೆಯ ಆಧರಿಸುವವನ ಅಂದ್ರೆ ಪವಿತ್ರಾತ್ಮನ ಕೆಲಸವೇನು? ಮೂಲಗಳ ಪ್ರಕಾರ ಆತನು ಜಗತ್ತಿಗೆ 3 ಮುಖ್ಯ ವಿಷಯಗಳ ಬಗ್ಗೆ ಮನವರಿಕೆ ಮಾಡಿಕೊಡುತ್ತಾನೆ. ಮೊದಲನೆಯದು ಪಾಪ. ಹೌದು, ಪಾಪದ ಬಗ್ಗೆ ಮನವರಿಕೆ ಮಾಡಿಸುವುದು. ಆದರೆ ಇಲ್ಲಿ ಪಾಪದ ವ್ಯಾಖ್ಯಾನವೇ ಬದಲಾಗುತ್ತೆ. ಸಾಮಾನ್ಯವಾಗಿ ಪಾಪ ಅಂದ್ರೆ ದೇವರ ನಿಯಮಗಳನ್ನು ಮುರಿಯೋದು. ಆದರೆ ಪವಿತ್ರಾತ್ಮನು ಮನವರಿಕೆ ಮಾಡಿಸುವ ಪಾಪವೆಂದರೆ ಜೀವಿಯಾಗಿ ಬಂದ ದೇವರಿಗೆ ವಿಧೇಯರಾಗದಿರುವುದು. ಅಂದ್ರೆ ಯೇಸುವಿನಲ್ಲಿ ನಂಬಿಕೆ ಇಡದಿರುವುದೇ ಮೂಲ ಪಾಪ. ಅಂದ್ರೆ ಇದು ಕೇವಲ ನಿಯಮ ಉಲ್ಲಂಘನೆಗಿಂತ ಆಳವಾದದ್ದು. ಇದು ದೇವರ ಪ್ರೀತಿಯನ್ನೇ ತಿರಸ್ಕರಿಸುವ ಕ್ರಿಯೆ. ಸರಿ, ಎರಡನೆಯ ವಿಷಯ ನೀತಿ. ಇದರ ಬಗ್ಗೆ ಏನು ಹೇಳಲಾಗಿದೆ? ನೀತಿ ಅಂದ್ರೆ ಯಾವುದು ಸರಿ ಎಂಬುದು. ಯೇಸು ಮರಣವನ್ನು ಗೆದ್ದು ಪುನರುತ್ಥಾನಗೊಂಡಿದ್ದು ದೇವರ ಆಜ್ಞೆಗಳ ಸತ್ಯಕ್ಕೆ ಮತ್ತೆ ದೇವರ ನೀತಿಗೆ ಮೊದಲ ಪುರಾವೆಯಾಯಿತು. ಆತನು ದೇವರ ಆಜ್ಞೆಗಳನ್ನು ಸಂಪೂರ್ಣವಾಗಿ ಪಾಲಿಸಿದ್ದರಿಂದಲೇ ಮರಣವು ಆತನನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಇದು ಕೇವಲ ಮೊದಲ ಪುರಾವೆ. ಹಾಗಾದ್ರೆ ಅಂತಿಮ ಪುರಾವೆ ಯಾವುದು? ಅಂತಿಮ ಪುರಾವೆಯು ಆತನನ್ನು ಹಿಂಬಾಲಿಸುವ ಹುತಾತ್ಮರ ಸಾಕ್ಷ್ಯದ ಮೂಲಕ ಬರುತ್ತೆ ಅಂತ ಮೂಲಗಳು ಹೇಳ್ತವೆ. ಅವರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ದೇವರ ಪ್ರೀತಿಯ ಆಜ್ಞೆಯನ್ನು ಪಾಲಿಸಿದಾಗ ಆ ಆಜ್ಞೆಯು ಪಾಲಿಸಲು ಸಾಧ್ಯವಿದೆ ಎಂಬುದು ಜಗತ್ತಿಗೆ ಸಂಪೂರ್ಣವಾಗಿ ಸಾಬೀತಾಗುತ್ತೆ. ಮತ್ತು ಮೂರನೇದು ನ್ಯಾಯ ತೀರ್ಪು. ಇದರರ್ಥ ಸೈತಾನನಿಗೆ ಶಿಕ್ಷೆಯಂತಲೇ. ಹೌದು, ಸೈತಾನನ ದುಷ್ಟತನವನ್ನು ಯೇಸುವಿನ ಶಿಲುಬೆಯ ಮೂಲಕ ಸಂಪೂರ್ಣವಾಗಿ ಬಹಿರಂಗಪಡಿಸಲಾಯಿತು ಮತ್ತು ಆತನ ಅಧಿಕಾರಕ್ಕೆ ಈಗಾಗಲೇ ನ್ಯಾಯ ತೀರ್ಪು ಆಗಿದೆ ಎನ್ನುವುದನ್ನು ಪವಿತ್ರಾತ್ಮನು ಜಗತ್ತಿಗೆ ಮನವರಿಕೆ ಮಾಡಿಕೊಡುತ್ತಾನೆ. ಆ ತೀರ್ಪು ಅಂತಿಮವಾಗಿ ಜಾರಿಗೆ ಬರುವುದು ಮಾತ್ರ ಬಾಕಿ. ಸೈತಾನನ ಅಧಿಕಾರದ ಬಗ್ಗೆ ಮಾತು ಬಂದಿದ್ರಿಂದ ಆದಿಕಾಂಡದ ಒಂದು ವಾಕ್ಯಕ್ಕೆ ಇಲ್ಲಿ ಕೊಟ್ಟಿರುವ ವ್ಯಾಖ್ಯಾನ ಬಹಳ ವಿಶಿಷ್ಟವಾಗಿದೆ. ನೀನು ಹೊಟ್ಟೆಯಿಂದ ತೆವಳುತ್ತಾ ನಿನ್ನ ಜೀವನದುದ್ದಕ್ಕೂ ಧೂಳನ್ನು ತಿನ್ನುವಿ ಎಂಬ ವಾಕ್ಯವನ್ನ ಮೂಲಗಳು ಅಕ್ಷರಶಃ ತೆಗೆದುಕೊಳ್ಳುವುದಿಲ್ಲ. ಇಲ್ಲ, ಅದಕ್ಕೆ ಒಂದು ಆಳವಾದ ಸಾಂಕೇತಿಕ ಅರ್ಥವನ್ನು ನೀಡಲಾಗಿದೆ. ಈ ವ್ಯಾಖ್ಯಾನದ ಪ್ರಕಾರ ಸೈತಾನನು ಧೂಳನ್ನು ತಿನ್ನುತ್ತಾನೆ, ಅಂದ್ರೆ ಆತನು ಧೂಳಾಗಿ ಮಾರ್ಪಟ್ಟ ಜನರ ಮೇಲೆ ಆಳ್ವಿಕೆ ನಡೆಸ್ತಾನೆ. ಇಲ್ಲಿ ಧೂಳು ಅಂದ್ರೆ ಮನುಷ್ಯ. ದೇವರು ಮನುಷ್ಯನನ್ನು ಧೂಳಿನಿಂದಲೇ ಸೃಷ್ಟಿಸಿದನಲ್ವೇ? ಹೌದು, ಆದರೆ ಮನುಷ್ಯನನ್ನು ಇಲ್ಲಿ ಹುಳು ಅಥವಾ ಜಿರಲೆಗೆ ಹೋಲಿಸಲಾಗಿದೆ. ಇದು ಸ್ವಲ್ಪ ಆಘಾತಕಾರಿ. ಯಾಕೆ ಹೀಗೆ? ಇದರ ಹಿಂದಿನ ಆಲೋಚನೆ ಹೀಗಿದೆ. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಅತ್ಯಂತ ಘನತೆಯುಳ್ಳ ಜೀವಿಯಾಗಿ ಸೃಷ್ಟಿಸಿದ. ಆದರೆ ಪಾಪವು ಆ ಘನತೆಯನ್ನು ನಾಶ ಮಾಡುತ್ತೆ. ಪಾಪ ಮಾಡಿದ ಮನುಷ್ಯ ತನ್ನ ದೈವಿಕ ಸ್ವರೂಪದ ಮೌಲ್ಯವನ್ನು ಕಳೆದುಕೊಂಡು ಕೇವಲ ಮಣ್ಣಿನ ಅಥವಾ ಧೂಳಿನ ಸ್ಥಿತಿಗೆ ಇಳಿಯುತ್ತಾನೆ. ದೇವದೂತರ ದೃಷ್ಟಿಯಲ್ಲಿ ಪಾಪದಲ್ಲಿ ಬಿದ್ದ ಮನುಷ್ಯನು ಒಂದು ಹುಳುವಿನಂತೆ ಕಾಣಬಹುದು.
ಸೈತಾನನು ಪಾತಾಳದಲ್ಲಿ ಈ ಹುಳುಗಳ ನಡುವೆ ತೆವಳುತ್ತಾನೆ ಅಂತ ಮೂಲಗಳು ವಿವರಿಸ್ತವೆ. ಅಂದ್ರೆ ಸೈತಾನನ ಅಧಿಕಾರ ಕೇವಲ ಪಾಪಿಗಳ ಮೇಲೆ ಮಾತ್ರವೇ, ದೇವರ ಸ್ವರೂಪದಲ್ಲಿ ನಡೆಯುವವರ ಮೇಲೆ ಆತನಿಗೆ ಅಧಿಕಾರವಿಲ್ಲ ಹಾಗಂತಲೇ. ಇದು ಮನುಷ್ಯನ ಆಯ್ಕೆಯ ಮಹತ್ವವನ್ನು ಎತ್ತಿ ತೋರಿಸ್ತಿದೆ ಅಲ್ವಾ? ಖಂಡಿತ. ಇದು ಮನುಷ್ಯನ ಜವಾಬ್ದಾರಿಯನ್ನು ಒತ್ತಿ ಹೇಳುತ್ತೆ. ದೇವರ ಸ್ವರೂಪದಲ್ಲಿ ಜೀವಿಸುವುದನ್ನು ಬಿಟ್ಟು ಧೂಳಿನ ಸ್ಥಿತಿಗೆ ಇಳಿದಾಗ ಮಾತ್ರ ಸೈತಾನನ ಆಳ್ವಿಕೆದ ಅವಕಾಶ ಸಿಗುತ್ತದೆ. ವಾಹ್, ಇದು ಇಡೀ ಚರ್ಚೆಯ ಕೇಂದ್ರಬಿಂದುವಿದ್ದ ಹಾಗೇ ಇದೆ. ಅಂದ್ರೆ ಇಷ್ಟೆಲ್ಲ ನಡೆದದ್ದು ಸೈತಾನನ ಒಂದು ಮೂಲಭೂತ ಆರೋಪವನ್ನು ಸುಳ್ಳು ಮಾಡ್ಲಿಕ್ಕಾಗಿಯೇ. ಏನದು ವಾದ? ಹೌದು, ಇದು ಇಡೀ ದೈವಿಕ ಯೋಜನೆಯ ಹಿಂದಿರುವ ಪ್ರಮುಖ ಸಂಘರ್ಷ. ಸೈತಾನನ ಮೂಲ ವಾದವೇನೆಂದರೆ, ದೇವರು ಕೊಟ್ಟಿರುವ ನಿನ್ನ ದೇವರನ್ನು ಮತ್ತು ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬ ಆಜ್ಞೆಯನ್ನು ಪಾಲಿಸುವುದು ಜೀವಿಗಳಿಗೆ ಅಸಾಧ್ಯ. ಇದೊಂದು ರೀತಿಯಲ್ಲಿ ದೇವರ ಆಡಳಿತ ವ್ಯವಸ್ಥೆಯ ಮೇಲೆಯೇ ಮಾಡಿದ ನೇರ ದಾಳಿ. ಇದು ಕೇಳುವುದಕ್ಕೆ ತಾರ್ಕಿಕವಾಗಿ ಕಾಣುತ್ತೆ. ನಮ್ಮ ದೈನಂದಿನ ಜೀವನದಲ್ಲೇ ನಾವು ಇದನ್ನು ನೋಡ್ತೀವಿ. ಸಂಪೂರ್ಣವಾಗಿ ಬೇರೆಯವರನ್ನ ಪ್ರೀತಿಸೋದು ಎಷ್ಟು ಕಷ್ಟ. ಹಾಗಾದ್ರೆ ಒಂದು ವೇಳೆ ಸೈತಾನನ ವಾದ ನಿಜ ಅಂತ ಇಟ್ಕೊಂಡ್ರೆ ಅದರ ಪರಿಣಾಮಗಳೇನು? ಅದರ ಪರಿಣಾಮಗಳು ಬಹಳ ಗಂಭೀರ. ಮೂಲಗಳು 4 ಅಂಶಗಳನ್ನು ಮುಂದಿಡ್ತವೆ. 1. ಆಜ್ಞೆಯನ್ನು ಪಾಲಿಸಬಹುದು ಅಂತ ಹೇಳಿದ ದೇವರು ಸುಳ್ಳು ಸಾಕ್ಷಿಯಾಗುತ್ತಾನೆ. ಆತನು ತನ್ನ ಜೀವಿಗಳ ಸಾಮರ್ಥ್ಯದ ಬಗ್ಗೆ ಸುಳ್ಳು ಹೇಳಿದಂತಾಗ್ತದೆ. 2. ಪಾಲಿಸಲು ಅಸಾಧ್ಯವಾದ ಆಜ್ಞೆಯನ್ನು ಕೊಟ್ಟು ಅದನ್ನ ಪಾಲಿಸಲಿಲ್ಲ ಅಂತ ಜೀವಿಗಳನ್ನ ಶಿಕ್ಷಿಸುವ ದೇವರು ಒಬ್ಬ ಕೊಲೆಗಾರ ಮತ್ತು ಅನ್ಯಾಯಗಾರನಾಗುತ್ತಾನೆ. ಇದು ದೇವರ ನ್ಯಾಯದ ಗುಣಕ್ಕೆ ಸವಾಲ್ ಹಾಕುತ್ತೆ. 3. ಆಗ ಆ ಪ್ರೀತಿಯ ಆಜ್ಞೆಯೇ ಒಂದು ಕೊಲೆಯ ಸಾಧನವಾಗುತ್ತೆ. ಯಾಕಂದರೆ ಅದನ್ನು ಯಾರೂ ಪಾಲಿಸಲಾಗದು ಮತ್ತು ಅದರ ಪರಿಣಾಮವಾಗಿ ಎಲ್ಲರೂ ಶಿಕ್ಷೆಗೆ ಗುರಿಯಾಗ್ತಾರೆ. 4. ಮತ್ತು ಎಲ್ಲಿಗಿಂತ ಮುಖ್ಯವಾಗಿ, ಇದೆಲ್ಲವೂ ನಿಜವಾದರೆ ದೇವರು ಪ್ರೀತಿಯಾಗಿರಲು ಸಾಧ್ಯವಿಲ್ಲ. ಆತನು ಒಬ್ಬ ಕ್ರೂರಿಯಾದ ಸರ್ವಾಧಿಕಾರಿಯಾಗುತ್ತಾನೆ. ಸೈತಾನನ ವಾದದ ಅಂತಿಮ ಗುರಿ ಇದೇ ಆಗಿದೆ: ದೇವರ ಚಾರಿತ್ರದ ಮೇಲೆ ಕಳಂಕ ಹಚ್ಚುವುದು. ಇದು ನಿಜಕ್ಕೂ ದೇವರ ಅಸ್ತಿತ್ವಕ್ಕೇ ಹಾಕಿದ ಸವಾಲು. ಆದರೆ ಮೂಲಗಳು ಇದಕ್ಕೆ ಒಂದು ತೀಕ್ಷ್ಣವಾದ ಪ್ರತ್ಯುತ್ತರವನ್ನು ನೀಡುತ್ತವೆ. ಒಂದು ವೇಳೆ, ಸರಿ, ಆಜ್ಞೆಯನ್ನು ಪಾಲಿಸುವುದು ಕಷ್ಟ, ಹಾಗಾಗಿ ಅದನ್ನ ರದ್ದುಗೊಳಿಸೋಣ ಅಂತ ದೇವ್ರು ಹೇಳಿದ್ರೆ ಏನಾಗತ್ತೆ? ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ. ಆಜ್ಞೆಯೇ ಇಲ್ಲದಿದ್ರೆ ಜೀವಿಗಳು ಸ್ವಾರ್ಥದಿಂದ ಒಬ್ಬರನ್ನೊಬ್ಬರು ನಾಶಪಡಿಸಿಕೊಂಡು ಸಾಯ್ತಾರೆ. ಎಲ್ಲೆಡೆ ಅರಾಜಕತೆ. ಹಾಗಾಗಿ ಆಜ್ಞೆ ಇದ್ರೆ ಶಿಕ್ಷೆಯಿಂದ ಸಾವು, ಆಜ್ಞೆ ಇಲ್ಲದಿದ್ರೆ ಅರಾಜಕತೆಯಿಂದ ಸಾವು. ಎರಡೂ ಕಡೆ ವಿನಾಶ ಖಚಿತ. ಹಾಗಾದ್ರೆ ಇದು ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ. ಇದರಿಂದ ಹೊರಬರುವ ದಾರಿಯಾದ್ರೂ ಯಾವುದು? ಇಲ್ಲಿಯೇ ದೇವರ ಪ್ರೀತಿ ಮತ್ತು ಶಿಲುಬೆಯ ಮಹತ್ವ ಬರೋದು. ಮೂಲಗಳ ಹೇಳೋದೇನೆಂದ್ರೆ, ಜೀವಿಗಳು ತಮ್ಮ ಸ್ವಂತ ಶಕ್ತಿಯಿಂದ ಆ ಆಜ್ಞೆಯನ್ನು ಪಾಲಿಸಲು ಸಾಧ್ಯವಿಲ್ಲ. ಅದು ನಿಜ. ಆದರೆ ದೇವರ ಪ್ರೀತಿಯನ್ನು ಸ್ವೀಕರಿಸಿ ಪವಿತ್ರಾತ್ಮನ ಶಕ್ತಿಯನ್ನು ಪಡೆದಾಗ ಅದು ಸಾಧ್ಯವಾಗತ್ತೆ. ಹೇಗೆ? ಅದಕ್ಕೇನಾದ್ರೂ ಸಾಕ್ಷ್ಯವಿದೆಯೇ? ಯೇಸುವೇ ಮೊದಲ ಸಾಕ್ಷಿ. ಆತನು ಸಂಪೂರ್ಣವಾಗಿ ಆ ಆಜ್ಞೆಯನ್ನು ಪಾಲಿಸಿ ತೋರಿಸಿದ. ನಂತರ ಆತನನ್ನು ಹಿಂಬಾಲಿಸುವ ವಿಶ್ವಾಸಿಗಳು, ಅದರಲ್ಲೂ ಮುಖ್ಯವಾಗಿ ಹುತಾತ್ಮರು, ಎರಡನೇ ಸಾಕ್ಷಿಯಾಗ್ತಾರೆ. ಅವರು ಸಾಯುವ ಪರಿಸ್ಥಿತಿಯಲ್ಲೂ ತಮ್ಮನ್ನು ದ್ವೇಷಿಸುವವರನ್ನು ಕ್ಷಮಿಸಿ, ಪ್ರೀತಿಸಿ, ದೇವರ ಆಜ್ಞೆಯು ಪಾಲಿಸಲು ಸಾಧ್ಯವಿದೆ ಎಂಬುದಕ್ಕೆ ತಮ್ಮ ಜೀವನದ ಮೂಲಕವೇ ಸಾಕ್ಷಿ ನುಡಿತಾರೆ. ಅವರ ತ್ಯಾಗವು ದೇವರ ಆಜ್ಞೆಯು ಕೇವಲ ಒಂದು ಆದರ್ಶವಲ್ಲ, ಅದೊಂದು ಬದುಕಬಹುದಾದ ಸತ್ಯ ಎಂಬುದನ್ನು ಜಗತ್ತಿಗೆ ಸಾಬೀತುಪಡಿಸುತ್ತೆ. ಸೇರಿಸಿ ನೋಡಿದಾಗ ನಮ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಸರ್ವಶಕ್ತನಾದ ದೇವರು ಭಯದ ಆಡಳಿತದ ಬದಲು ಪ್ರೀತಿಯ ಸಂಬಂಧವನ್ನು ಬಯಸಿದ್ದ. ಅದಕ್ಕಾಗಿ ಆತನು ತನ್ನ ಶಕ್ತಿಯನ್ನು ತ್ಯಜಿಸಿ ಶಕ್ತಿಹೀನನಾಗಿ ಬಂದ. ಈ ಮೂಲಕ ಪ್ರೀತಿಯ ನಿಜವಾದ ಪರೀಕ್ಷೆಯನ್ನು ನಡೆಸಿ ಪಾಪದ ಅಂತಿಮ ಸ್ವರೂಪವನ್ನು ಜಗತ್ತಿನ ಮುಂದೆ ಬಯಲು ಮಾಡಿದ. ಹೌದು. ಮತ್ತು ಕೊನೆಯದಾಗಿ, ಸೈತಾನನ ಪ್ರೀತಿಯ ಆಜ್ಞೆಯನ್ನು ಪಾಲಿಸಲು ಅಸಾಧ್ಯ ಎಂಬ ವಾದವನ್ನು ಯೇಸುವಿನ ತ್ಯಾಗ ಮತ್ತು ಆತನನ್ನು ಹಿಂಬಾಲಿಸುವ ವಿಶ್ವಾಸಿಗಳ ಸಾಕ್ಷ್ಯದ ಮೂಲಕ ಸಂಪೂರ್ಣವಾಗಿ ಸುಳ್ಳು ಅಂತ ಸಾಬೀತುಪಡಿಸಿದ. ಈ ಇಡೀ ಪ್ರಕ್ರಿಯೆಯು ಕೇವಲ ಮಾನವಕುಲದ ರಕ್ಷಣೆಗಾಗಿ ಮಾತ್ರವಲ್ಲ, ದೇವರ ಆಡಳಿತದ ನ್ಯಾಯಸಮ್ಮತತೆಯನ್ನು ಇಡೀ ಸೃಷ್ಟಿಯ ಮುಂದೆ ಸ್ಥಾಪಿಸುವುದಕ್ಕಾಗಿಯೂ ಇದೆ. ಇದೊಂದು ಅತ್ಯಂತ ಆಳವಾದ ಮತ್ತು ಸಂಕೀರ್ಣವಾದ ದೇವತಾಶಾಸ್ತ್ರದ ಚೌಕಟ್ಟು. ಕೇಳುಗರಿಗೆ ಯೋಚಿಸಲು ಒಂದು ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ. ಖಂಡಿತ. ಇಲ್ಲಿ ಕೇಳುಗರಿಗೆ ಒಂದು ಆಲೋಚನೆ ಬಿಟ್ಟೋಗ್ತೀನಿ. ದೇವರ ಆಜ್ಞೆಯ ಸತ್ಯವು ನಿಗದಿತ ಸಂಖ್ಯೆಯ ಹುತಾತ್ಮ ಸಾಕ್ಷಿಗಳಿಂದ ಸಂಪೂರ್ಣವಾಗಿ ಸಾಬೀತಾಗ್ತಾ ಇದೆ ಅಂತ ಈ ಮೂಲಗಳು ಹೇಳುತ್ತವೆ. ಹಾಗಾದ್ರೆ
ಒಂದು ಸಾರ್ವತ್ರಿಕ ಮತ್ತು ದೈವಿಕ ಸತ್ಯವು ನಿರ್ದಿಷ್ಟ ಸಂಖ್ಯೆಯ ಸಾಮಾನ್ಯ ಮನುಷ್ಯರ ಕ್ರಿಯೆ, ತ್ಯಾಗ ಮತ್ತು ಸಾಕ್ಷ್ಯವನ್ನ ಅವಲಂಬಿಸಿದೆ ಅಂದ್ರೆ ಅದರ ಅರ್ಥ ಏನು? ದೈವಿಕ ಯೋಜನೆಗಳು ಮತ್ತು ಮಾನವ ಇತಿಹಾಸದ ನಡುವಿನ ಸಂಬಂಧದ ಬಗ್ಗೆ ಮತ್ತು ನಮ್ಮ ವೈಯಕ್ತಿಕ ಆಯ್ಕೆಗಳ ಪ್ರಾಮುಖ್ಯತೆಯ ಬಗ್ಗೆ ಇದು ಯಾವೆಲ್ಲ ಪ್ರಶ್ನೆಗಳನ್ನು ಹುಟ್ಟುಹಾಕ್ತದೆ? ಯೋಚಿಸಿ.